ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ರುಂಡ ಈ ಕ್ರಾಂತಿವೀರನ ಪಾದದ ಮೇಲೆ ಬೀಳುತ್ತೆ. ಬಿಟ್ಟು ಬಿಡು ನನ್ನನ್ನು. ಈ ವಿಷಯವೇನಾದ್ರೂ ನಮ್ಮ MLA ಸಾಹೇಬರಿಗೆ ಗೊತ್ತಾದ್ರೆ ನಿನ್ನ ಶವದ ಮೇಲೆ ಸಮಾಧಿ ಕಟ್ಟುತ್ತಾರೆ. ಸಮಾಧಿ? ಅರೇ ಕಚಡಾದ ಮಗನೇ, ಅವನೊಬ್ಬ ನಾಲೈಕ್ನರ ಮಗ MLA ಹೇಳಿದ್ದಾನೆಂದು ಕಾಲೇಜ್ ಹುಡುಗಿಯನ್ನು ಕಿಡ್ನಾಪ್ ಮಾಡಿ ಅವನಿಗೆ ಹಾಸಿಗೆ ಹಾಸಲು ಹೊರಟಿರುವೆಯಲ್ಲ, ನಿನಗೆ ನಾಚಿಕೆ ಆಗದಿಲ್ಲವೇ? ನಾಚಿಕೆ? ನನಗೇಕೆ ನಾಚಿಕೆ ಆಗಬೇಕಲೇ? ನಾನು ಒತ್ತಾಯದಿಂದ ಹೊತ್ತುಕೊಂಡು ಹೋದರೂ ಅವಳಿಂದ ಸುಖ ಪಡೆದು ಅವಳಿಗೆ ಕೈ ತುಂಬ ಹಣ ಕೊಟ್ಟು ಕಳಿಸುವ ಧರ್ಮವಂತರು ನಮ್ಮ ಸಾಹೇಬ್ರು. ಧರ್ಮವಂತರು? ಲೇ ಗೋಮುಖ ವ್ಯಾಘ್ರನರನ ಬಗಲೇ, ಧರ್ಮವೆಂಬ ಪದದ ಅರ್ಥವಾದರೂ ಗೊತ್ತಾ ನಿನಗೆ? ಕಂಡ ಹೆಣ್ಣನ್ನು ಕಾಡಿಸಿ ಪೀಡಿಸಿ ಅವರ ಶೀಲವನ್ನು ಹಾಳು ಮಾಡಿ ಹಣ ಕೊಟ್ಟು ಕಳಿಸುವುದು ನಿನ್ನ ವೃತ್ತಿಯಲ್ಲಿ ಧರ್ಮ. ಆ ನಿನ್ನ MLA ಸಾಹೇಬ ಒಂದು ಹೆಣ್ಣಿನ ಶೀಲಕ್ಕೆ ಎಷ್ಟು ದುಡ್ಡು ಕೊಡುತ್ತಾನೆ? 50,000, 1 ಲಕ್ಷ. ಮಾಲ್ ಚೆನ್ನಾಗಿದ್ದರೆ 2 ಲಕ್ಷ. 2 ಲಕ್ಷ? ಆ ನಿನ್ನ MLA ಸಾಹೇಬನಿಗೆ ಯಾರಾದರೂ ಅಕ್ಕ ತಂಗಿ ಮಕ್ಕಳು ಇದ್ದಾರಾ? ಧರ್ಮವಂತನಾದ ನಿನ್ನ MLA ಸಾಹೇಬ ಒಂದು ಸುಂದರವಾದ ಹೆಣ್ಣಿನ ಶೀಲವನ್ನು ಹಾಳು ಮಾಡಿ ಅವರ ಶೀಲಕ್ಕೆ 2 ಲಕ್ಷ ಹಣ ಟಾರ್ಗೆಟ್ ಮಾಡಿದ್ದಾನೆ. ಬಟ್ ಈ ಕ್ರಾಂತಿವೀರ ಹಾಗಲ್ಲ. ಆ MLA ಮನೆಯ ಹೆಣ್ಣು ಕಪ್ಪಾಗಿರಲಿ, ಕುರುಡಿ ಕರೂಪಿಯಾಗಿರಲಿ, ಒಂದೇ ಒಂದು ತಾಸು ನನ್ನ ಪಕ್ಕಕ್ಕೆ ತಂದು ಹಾಕು, ಅವಳು ಎಷ್ಟು ಕೋಟಿ ಕೇಳುತ್ತಾಳೋ ನಾನು ಕೊಡುತ್ತೇನೆ. ಕ್ರಾಂತಿವೀರ ಬಾಯಿ ಹಂತಕ, ಏನಂದೆ ನೀನು? ಪವಿತ್ರವಾದ ಹೆಣ್ಣಿನ ಮಾತಿಗೆ ಬೆಲೆ ಕೊಟ್ಟು ಪವಿತ್ರವಾದ ಕನ್ನಡ ನಾರಿಯರಿಗೆ ನೀನಿಟ್ಟ ಹೆಸರು ಮಾಡು. ನೀನು ಒಂದು ಹೆಣ್ಣಿನ ಗರ್ಭದಲ್ಲಿ ಜನಿಸಿ ಬಂದಿದೀಯಾ. ನಿನ್ನ ತಾಯಿ ಅದೆಷ್ಟು ಶ್ರೀಮಂತರ ಕಣ್ಣು ಕುಕ್ಕುವ ಮಾಲಾಗಿ ನಿನ್ನಂತ ವಿಷ ಜಂತುವಿಗೆ ಜನ್ಮ ನಿಟ್ಟಿರಬೇಕು. ಕ್ರಾಂತಿವೀರ, ಇನ್ನು ಹೆಚ್ಚಿಗೆ ಮಾತನಾಡಿದರೆ ನನ್ನ ಸುಟ್ಟು ಹಾಕಿ ಬಿಟ್ಟೇನೆ. ಹಂತಕ, ನಿನ್ನ ತಾಯಿಯ ಬಗ್ಗೆ ಮಾತನಾಡಿದರೆ ನಿನಗೆ ಪಾದದಿಂದ ನೆತ್ತಿವರೆಗೂ ಉರಿ ಹತ್ತಿತು. ನೀನು ಕಿಡ್ನಾಪ್ ಮಾಡಿದವಳು ನಿನ್ನ ತಾಯಿಯಂತೆ ಒಂದು ಹೆಣ್ಣಲ್ಲವೇ? ತಮ್ಮ ಶೀಲವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರಲೇ ಪ್ರಾಣವನ್ನೇ ಕಳೆದುಕೊಂಡ ಚಳೆಯದ ಹಾಗೆ ಹೆಸರು ಉಳಿಸಿದವರಲ್ಲೇ ಈ ಭಾರತಾಂಬೆಯ ವೀರ ಮಹಿಳೆಯರು. ಅಂಥವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಿನ್ನಂತ ಕೆಟ್ಟನ ಮಕ್ಕಳು ಈ ಭೂಮಿಯ ಮೇಲೆ ಬದುಕಬಾರದು, ಸಾಯುವುದೇ ಲೇಸು. ಎಂತ ಸಿಗಂಡಿನ ಬಗನಿವನು ಭಾರತದ ಕೀರ್ತಿ ನಂದಾದೀಪ ಹಚ್ಚಿದ ಹೆಣ್ಣಿನ ಶೀಲಕ್ಕೆ ಬೆಲೆ ಕಟ್ಟಿ ಅವರ ಮಾನ ಮರ್ಯಾದೆಯನ್ನೇ 3 ಕಾಸಿಗೆ ಮಾರುವ ತಿಳಿ ಗೇಡಿನ ನಮಗ. ಹೆಣ್ಣು ನಮ್ಮ ದೇಶದ ಕಣ್ಣು. ಅಂತ ಪವಿತ್ರವಾದ ಹೆಣ್ಣನ್ನು ಯಾರಾದರೂ ಹೀಯಾಳಿಸಿ ನುಡಿದರೆ ಅವರನ್ನು ಜನ್ಮದಲ್ಲಿ ಜೀವಂತ ಬಿಡುವುದಿಲ್ಲ ಈ ಕಂಗೆಟ್ಟ ಕ್ರಾಂತಿವೀರ. ಜಗಪತಿ, ಯಾವ ಭಿಕ್ಷಕ ಬಂದಂತೆ ಕಾಣ್ತಿದೆಯಲ್ಲ, ಏನಾದ್ರೆ ಇದ್ರೆ ಬಿಸಾಕು, ತಿಂದು ಹೋಗಲಿ. ಸಾಹೇಬ್ರ,
ಇವ ಭಿಕ್ಷುಕ ಅಲ್ರಿಪ್ಪ, ನಿಮ್ಮ ಕೆಲಸ ಕಾರ್ಯಕ್ಕೆ ಅಡ್ಡಾಗಿ ಬಂದಿರುವ ಕುಲಕಂಟಕ. ಏ ಜಗಪತಿ, ಯಾವನದೇ ಅವನು ಈ ವಿಷಕಂಠ ನೀಲಕಂಠರ ಕಾರ್ಯಕ್ಕೆ ಒಟ್ಟೊಯಸಿ ಬಂದವನು. ಈ ಹಳ್ಳಿಯ ಜನರಿಗೆ ಧರ್ಮದ ದೀಪವಾಗಿದ್ದ ಧರ್ಮವಂತ. ನಾವು ಧರ್ಮದ ದೀಪ ಶ್ರೀಮಂತರೇ. ಈ ಭೂದೇವಿಯ ಮೊದಲನೆಯ ಮಗನಾಗಿ ದುಡಿದು ಹಗಲು ರಾತ್ರಿ ಎನ್ನದೆ ಶ್ರಮ ವಹಿಸಿದ್ದರಿಂದ ಈ ವರ್ಷ ಅತಿವೃಷ್ಟಿ ಅನಾವೃಷ್ಟಿಗೆ ಒಳಗಾಗಿ ನರಳಾಡುತ್ತಿದ್ದ ಸಾವಿರಾರು ರೈತರಿಗೆ ಅನ್ನದ ಸಹಾಯ ಮಾಡಿದ್ದೇನೆ. ಇದರಲ್ಲಿ ಅಂತ ಧರ್ಮದ ಕೆಲಸವೇನಿದೆ? ಧರ್ಮ ಒತ್ತು ಬಿಟ್ಟೇನೆ ಮಗ. ನಾನೊಬ್ಬ ಈ ತಾಲೂಕಿನ MLA ಅಂದಾಗ ವಿಧಾನಸೌಧದಲ್ಲಿ ಕುಳಿತಿರುವ ಮುಖ್ಯಮಂತ್ರಿಯು ಕೂಡ ಓಡೋಡಿ ಬಂದು ನಾನು ಹೇಳಿದ ಹಾಗೆ ಕೇಳಿ ನನ್ನ ಕೆಲಸ ಮಾಡುತ್ತಾರೆ ಮಗನ ಅಂದಾಗ ನನ್ನ ಹೆಸರನ್ನು ಅಳಿಕಿಸಿ ಹಾಕಿ ನೀನು ದಾನ ಸೂರನಾಗಿ ನನ್ನ ವರ್ಚಸ್ಸನ್ನೇ ಕಳೆದುಬಿಟ್ಟೆಯೋ ಭಟ್ಟಿ ಮಗನ. ಸಾಹೇಬ್ರೆ, ಬಾಯಿ ಬಿಗಿಡಿದು ಮಾತನಾಡಿ ಯಾವುದು ನಿಮ್ಮ ವರ್ಚಸ್? ವಾರಗಟ್ಟಲೆ ಊರೊಳಗೆ ನೀರು ಹೊಕ್ಕು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಜನರ ಸಾಯುವುದೇ ಟಿವಿ ಚಾನೆಲ್ಗಳ ಮುಂದೆ ನಿಂತು ಸೋಗಿ ಮಾಡುತ್ತೀರಲ್ಲ, ಅದು ಏನ್ರಿ ನಿಮ್ಮ ವರ್ಚಸ್? ಹೆಚ್ಚಿಗೆ ಹಾರಾಡಬೇಡ ಮಗನ. ಹಾರಾಡಿದರೆ ಹರನಿಗೂ ಗೊತ್ತಾಗದಂತೆ ನಿನ್ನ ಮರಣ ಮೃದಂಗ ಬಾರಿಸಿ ಈ ನಮ್ಮ ಅರಮನೆಯಲ್ಲಿ ಹೂತಾಕಿ ಬಿಡುತ್ತೇವೆ ಮಗನ. ಶ್ರೀಮಂತರೇ, ನನ್ನನ್ನು ಹೂತಾದರೂ ಹಾಕಿ ಸುತ್ತಾದರೂ ಹಾಕಿ, ಆದರೆ ನಿಮ್ಮ ಮೇಲೆ ವಿಶ್ವಾಸ ಬಿಟ್ಟು ಸಹಕಾರ ಕೊಟ್ಟು ನಿಮ್ಮನ್ನು ಅಧಿಕಾರದ ಮೆಟ್ಟಲು ಏರಿಸಿದ್ದಾರಲ್ಲ, ಅಂತ ಜನರು ಸಂಕಟದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡಬೇಕೆಂಬುದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಹಳ್ಳಿಯಿಂದ ದಿಲ್ಲಿಯವರೆಗೂ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಳ್ಳೆಯ ಅಭಿವೃದ್ಧಿ ಹರಿಕಾರನೆಂದ ಈ ನೀಲಕಂಠ ದೇಸಾಯಿ ಹೆಸರು ಅಶೋಕ ಚಕ್ರದಂತೆ ರಾರಾಜಿಸುತ್ತಿರುವಾಗ ಸಹಾಯ ಸಹಕಾರ ಸಂಸ್ಕಾರದ ನೀತಿಗಳನ್ನು ನನಗೆ ಹೇಳಿಕೊಡಲು ಬಂದಿರುವೆಯಾ? ನಿನ್ನನ್ನು ಸುಟ್ಟಾಕಿ ಬಿಡ್ತೇನೆ ಮಗನ. ಸಾಹೇಬ್ರ ಕೆಳಗಿಳಿಸ್ರಿ ನಿಮ್ಮ ಪಿಸ್ತೂಲ್ ಹಿಡಿದ ಕೈ. ಪಾಪ ಅವನ ಮ್ಯಾಗ ಹೊಡ್ಯಾಕ್ ಹೋಗ್ತೀರಿ. ಅವನು ಹೊಡೆದು ನಾಯಿ ಹೊಡೆದ ಸಮಾನ. ಅವನ ಕೈಲಿ ನಮ್ದು ಏನು ಹರ್ಕನಕ್ಕಾಗಲ್ಲ. ಜಗಪತಿ, ನೀನು ದೂರ ಸರಿದುವುದು ಇಂಥ ಹೀನ ದರಿದ್ರ ಜನರನ್ನು ಬೆಳೆಯಲು ಬಿಟ್ಟರೆ ನಮ್ಮ ಗೌರವಕ್ಕೆ ಧಕ್ಕೆ ತರುತ್ತಾರೆ. ಅಣ್ಣ, ಈ ನಿರ್ಗತಿಕ ನಾಯಿಯನ್ನು ಕಟ್ಟಿ ಹಾಕುತ್ತದೆ ಈ ನಮ್ಮ ಶ್ರೀಮಂತಿಕೆಯ ಸಾಮ್ರಾಜ್ಯದಲ್ಲಿ ಸುಟ್ಟಾಕಿ ಬಿಡೋಣ. ಕರೆಕ್ಟ್ ವಿಷಕಂಠ. ಹುಲಿ ಯಾವತ್ತು ಹುಲಿ ಒಡನೆ ಹೋರಾಡಬೇಕೆಂದ್ರೆ ಇಂತಹ ಇಲಿ ಒಡನೆ ಅಲ್ಲ. ನಿನ್ನೆ ಇವನ ತಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಅದ್ಯಾವುದೋ ರಾಯಣ್ಣನ ಸರ್ಕಲ್ ಕಟ್ಟಿಸಬೇಕೆಂದು ಗುಂಪು ಕಟ್ಟಿಕೊಂಡು ನನ್ನ ಜೊತೆ ವಾದ ಮಾಡಿದ. ರಾಯಣ್ಣನ ಸರ್ಕಲ್ ಕಟ್ಟಿಸಿದರೆ ತಪ್ಪೇನಾಗುತ್ತೆ ಸಾಹೇಬ್ರಿ? ಜ್ಯೋತಿಯು ಯಾವ ಜಾತಿಯನ್ನು ಲೆಕ್ಕಿಸದೆ ತನ್ನನ್ನೇ ತಾನು ಸುಟ್ಟುಕೊಂಡು ಪರರಿಗೆ ಪ್ರಕಾಶವನ್ನು ಕೊಟ್ಟಂತೆ ಯಾವ ಜಾತಿ ಭೇದವನ್ನು ಮಾಡದೆ ಕನ್ನಡ ನಾಡಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ಪ್ರತಿಯೊಬ್ಬರ ಹೃದಯದಲ್ಲೂ ನಂದಾಜ್ಯೋತಿಯಾಗಿ ಬೆಳಗುತ್ತಿರುವನು ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅಂದಾಗ ಅಂತವರ ಸರ್ಕಲ್ ಮಾಡಿದರೆ ತಪ್ಪೇನಾಗುತ್ತೆ? ಹೆಚ್ಚಿಗೆ ಮಾತನಾಡಬೇಡ ಮಗನ. ಇಂದು ರಾಯಣ್ಣನ ಸರ್ಕಲ್ ಮಾಡ್ತಾರೆ, ನಾಳೆ ಸಿಂಧೂರ ಲಕ್ಷ್ಮಣನ ಸರ್ಕಲ್ ಮಾಡ್ತಾರೆ, ನಾಡಿದ್ದು ಭಗೀರಥ ಬಸವೇಶ್ವರ ಅಂಬೇಡ್ಕರ್ ಜಾತಿಗೊಬ್ಬರು ಸರ್ಕಲ್ ಮಾಡಿದರೆ ಸರಕಾರದ ಜಾಗ ಹಾಳಾಗಿ ಹೋಗುತ್ತೆ. ಯಾವನಲೇ ಅವನು ರಾಯಣ್ಣ ಧರ್ಮ, ಅವನ ತ್ಯಾಗ ಮಾಡಬೇಕಲ್ಲೇ ಮಗನ ಸರ್ಕಲ್. ಮತ್ತೆ ನಿಮ್ಮ ಅಪ್ಪನ ಮಾಡ್ಬೇಕಲ್ಲ ಮಾಲಿಂಗ ಕಂಠ ಐತಂದ್ರ
ಕೋಲ್ ತೆಗೆದ್ರ ಕುಂಟು ಆಗ್ತಿ ಕಣ್ ತೆಗೆದ್ರ ಕುರುಡ ಆಗ್ತಿ ನಿನ್ನ ರುಂಡನ ತೆಗೆದ್ರ ವಾದದ ಮುಂದ ಹೆಣವಾಗಿ ಬೀಳ್ತಿ. ಏ ಮಾಳಿಗೋ, ಮೈ ಹಾಕಿನ ಸೊಕ್ಕಿರಲೇ ಮಗನು, ನನ್ನ ಮನೆಗೆ ಬಂದು ನನ್ನ ತಮ್ಮನ ಕೈ ಹಿಡಿದು ಮನವಿಚ್ಛೆ ಅಂತ ಮಗಳಿ ಈ ನೀಲಕಂಠ ದೇಸಾಯಿ ಹೃದಯವನ್ನ ರೊಚ್ಚಿಗೆ ಬೀಸಲಾಗಿದೆ. ಪ್ರಾಯದಿಂದ ಕೊಪ್ಪಿ ಅಹಂಕಾರದಿಂದ ಹಾರಾಡಿ ಹೋದರೆ ನಿನ್ನನ್ನು ಹುಚ್ಚ ನಾಯಿ ತರ ಹೊಡೆದಂಗೆ ಹೊಡೆದು ಸಾಯಿಸಿ ಬಿಡ್ತೇನೆ ಮಗನ. ನನ್ನ ಅಧಿಕಾರಕ್ಕೆ ಗೌರವ ಕೊಟ್ಟು ನುಡಿ, ಇಲ್ಲ ನೀಲಕಂಠ ದೇಸಾಯಿ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕ ಸಾಲ ಆಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ಹೌದೌದೆನ್ನಬೇಕು. ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿಯುವನಯ್ಯ ಎಂದು 12ನೇ ಶತಮಾನದಲ್ಲಿ ಹೊದೆ ಬಸವಣ್ಣನವರು ಹೇಳಿದ ವಚನವನ್ನ ಇನ್ನೊಂದು ಸಾರಿ ಸ್ಮರಿಸಿ ನುಡಿಯುವವನಲೇ ಈ ಮಾಯಾಂತಕ ಮಾಳಿಗ. ಇಂಥ ಶಾಸ್ತ್ರ ಪುರಾಣವನ್ನು ನಮ್ಮ ಮುಂದೆ ಪಠಿಸಬೇಡ. ಅವುಗಳು ನಿಮ್ಮ ದಾರಿದ್ರ್ಯ ಜನತೆಯ ಮನಃಶಾಂತಿಗಾಗಿ ನಿರ್ಮಿಸಿಟ್ಟ ಕಲ್ಪನೆಯ ಕಟ್ಟುಕತೆಗಳು. ಈಗ ಸುಮ್ಮನೆ ನನ್ನನ್ನು ಕರೆದುಕೊಂಡು ಮನೆ ಸೇರುತ್ತೀಯೋ ಮಗನ? ಯಾತಕ್ಕೆ ಒತ್ತು ಕಳಿಸಲು? ಕಂಠ ಹಾಡಿ ಮಾಡದವನು ಅದಮ, ಹಾಡಿ ಮಾಡುವವನು ಉತ್ತಮ, ಆಡದೆ ಮಾಡುವವನು ಉತ್ತಮ. ಆ ಉತ್ತಮರ ಲಿಸ್ಟಿಗೆ ಸೇರಿಕೊಂಡವನಲೇ ಈ ಮಾಯಾಂತಕ ಮಾಳಿಂಗ. ಲೇಮಿಸ ಕಂಠ ನಿನಗೆ ನನ್ನ ಎದೆಗೆ ಒದೆಯುವ ತೋಕುತ್ತಿದ್ದರೆ ಈ ಬಂಡೋರದ ಒಡೆಯ, ಈ ಬಂಡೋರದ ಒಡೆಯ ಮಾಳಿಂಗನಿಗೆ ನಿನ್ನ ತಲೆಗೆ ಒಡೆಯುವ ತಾಕತ್ತಿದೆ ಮಗನ. ನೀಲಕಂಠ ಬಿಡಲೇ ನನ್ನ ಸೆರಟನ್ನ ಬಿಡುತ್ತೀಯೋ ಇಲ್ಲೋ ಈ ನನ್ನ ಪರಶುರಾಮರಿಂದ ನಿನ್ನ ಕೈಯನ್ನೇ ಕತ್ತರಿಸಿ ಬಿಡಲೇ. ಜೈ ಬಂಡೋರದ ಈ ನಿನ್ನ ತಮ್ಮನನ್ನು ತಡೆಯಬೇಡ. ಬೇಡ. ಸತ್ಯ ಧರ್ಮ ನ್ಯಾಯ ನೀತಿಗಳ ತಳಹದಿಯನ್ನೇ ಬುಡಮೇಲ ಮಾಡಿ ದಿನವಿಡೀ ಬಡವರನ್ನು ಹೆಣ ಮಾಡಿ ಹಣ ಪಡೆದು ಈ ಸಮಾಜದ ಸಮ್ಮುಖದಲ್ಲಿ ಸದ್ಭಾವರಂತೆ ನಟಿಸುವ ಅಜ್ಞಾನ ಶೂನ್ಯವಾದ ಹಸುಳೆಗಳಪ್ಪ ಇವರು. ಇಂಥ ಕೆಸರಿನ ಮೇಲೆ ಕಲ್ಲೆಸೆದು ನಿನ್ನ ಮುಖಕ್ಕೆ ಸಿಡಿಸಿಕೊಳ್ಳುವುದು ಬೇಡ. ಹೋಗೋಣ. ಇವ್ರು ಏನ್ ಹರ್ಕಂತಾರೋ ಹರ್ಕೊರ್ಲಿ, ಏನ್ ಕಿತ್ಕೊಂತಾರೋ ಕಿತ್ಕೊರ್ಲಿ. ಊರಿನ ಜನರನ್ನು ಕರೆದುಕೊಂಡು ತಹಸೀಲ್ದಾರ್ ಪರ್ಮಿಷನ್ ತಂದು ಇವ್ರ ಎದಿ ಮ್ಯಾಗ ಹೆಟ್ಟಂಗ ಈ ವೀರನ ಸರ್ಕಲ್ ಕಟ್ಟಿಸೋಣ. ಅದು ಈ MLA ನೀಲಕಂಠ ದೇಸಾಯಿಯ ಪರ್ಮಿಷನ್ ಇಲ್ಲ. ಆ ತಹಸೀಲ್ದಾರ್ ನಿಮಗೆ ಪರ್ಮಿಷನ್ ಕೊಡುತ್ತಾನೆ. ಹೇ ಧರ್ಮ, ನೀವು ಗಂಡಸಿನ ಮಕ್ಕಳೇ ಆಗಿದ್ದರೆ ನನ್ನ ಪರ್ಮಿಷನ್ ಇಲ್ಲದೆ ಕಟ್ಟಿಸರಲೇ ಆ ನಿಮ್ಮ ನಾಯನ ಸರ್ಕಲ್ ನಾನು ನೋಡೇ ಬಿಡ್ತೀನಿ. ಲೇ ನೀಲಕಂಠ ದೇಸಾಯಿ, ಈ ಮಾಳಿಂಗನ ಮುಂದೆ ಚಾಲೆಂಜ್ ಮಾಡಬೇಡ. ನಿನ್ನ ಅಧಿಕಾರವಿದೆ ಎಂದು ಆ ವೀರನ ಸರ್ಕಲ್ ಕಟ್ಟಿಸುವುದಕ್ಕೆ ನೀನು ಪರ್ಮಿಷನ್ ಸಿಗದಂತೆ ಮಾಡಬಹುದು. ನೀನಲ್ಲಲೇ ಕೊನ್ನಿ. ಇಡೀ ಸರ್ಕಾರವೇ ನಮಗೆ ಎದುರಾಗಿ ನಿಂತರು ನಮ್ಮ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಇನ್ನು 15 ದಿನದೊಳಗಾಗಿ ಆ ಸರ್ಕಲ್ ಉದ್ಘಾಟಿಸಿ ಅದರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಲ್ಲ. ನನ್ನ ಹೆಸರು, ನನ್ನ ವಂಶದ ಹೆಸರು ಹೇಳುವುದಿಲ್ಲ. ಅದೇನು ಕಿತ್ಕೊತೀಯೋ ಕೆತ್ತು ಬಾರಣ ಹೋಗೋಣ. ಕಂಠ ಕಂಠ ಏಕೆ ನೋಯಿ ತರ ಕಿರುಚುತ್ತಾರೆ ಮಗನೇ. ಈ ಬೂಟಿ ಹಚ್ಚಿಕೊಂಡ ಭಕ್ತಿ ಹೆಚ್ಚಾಗ್ತೈತಿ, ಭಂಡಾರ ಹಚ್ಚಿದ್ರ ಪವಾಡ ಹೆಚ್ಚಾಗ್ತೈತಿ, ಹೆಗಲ ಮ್ಯಾಲ ಕಂಬಳಿ ಇದ್ರ ಕುರು ಹೆಚ್ಚಾಗ್ತೈತಿ. ಕೆಮಿಕಲ್ಸ್ ಹಾಕಿದ ಸೆಂಟ್ ಹಚ್ಚಿ ಕೆಟ್ಟ ಯೋಚನೆ ಮಾಡುವುದನ್ನ ಬಿಟ್ಟು
ಹಣೆಗೆ ಬಂಗಾರ ಹಚ್ಚಿ ನಡಿ, ನಿನ್ನ ಮನಿಯಾಗ ಬಂಗಾರದ ಹೊಗಿ ಆರ್ತೈತಿ. ಏನ್ ಆರ್ತೈತಿ? ಬಂಗಾರದ ಹೊಗೆ ಹಾಕತ್ತಿ. ಬರಡ ಹೋಗೋಣ. ಮಾಳಿಂಗ 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 ಏ ಮಾಳಿಂಗ, ಈ ಭಾಗದ ಜನರೇ ಈ ನೀಲಕಂಠ ದೇಸಾಯಿಯನ್ನು ನಮ್ಮ ಭಾಗ್ಯದ ದೇವರೆಂದು ಭಾವಿಸಿ ದೇವರಿಗೆ ಕೊಡುವ 2ನೇ ಸ್ಥಾನವನ್ನು ನನಗೆ ಕೊಟ್ಟು ವಿವಿಧ ಪುಷ್ಪ ಗುಚ್ಛಗಳಿಂದ ನನಗೆ ಗೌರವಿಸುತ್ತಿರುವಾಗ ಕಿಲುಬು ಕಾಸಿಗೆ ಗತಿಗಿಲ್ಲದ ಗತಿ ಕೇಳಿಲ್ಲ ಮಗನಿಗೆ. ನನ್ನ ಮನೆಗೆ ಬಂದು ಕಬ್ಬಿನಿಂದ ಮಾತನಾಡುತ್ತಿರುವೆ ಅಂದಾಗ ಇನ್ನು ನಿನಗೆ ಉಳಿಗಾಲವಿಲ್ಲಲೇ ಮಗನ. ಜಗಪತಿ ವಿಷಕಂಠ ಅಲ್ಲಿ ಹೋಗೋಣ, ಆ ಧರ್ಮವಂತರ ಮನೆಯವನ್ನೇ ಸರ್ವನಾಶ ಮಾಡಿಬಿಡೋಣ. ಸಾಹೇಬ್ರ, ಸರ್ಕಾರನ ನಿಮ್ ಕೈಯಾಗ ಐತಿ ಅಂತಾದ್ರಾಗ ಆ ಶನಿಗೇಡಿ ಮಕ್ಕಳಿಗೆ ಯಾಕೆ ಇದ್ರು ನಾವು ಬಾಳಿ ನಿಗಡೆ ಇಬ್ಬರು ಹಿಂದ್ಯಾಗ ನೋಡೋದೇ ಧರ್ಮ ಲಕ್ಷ್ಯ ಇಟ್ಗ ಕಿತ್ಕೊಂತಿ ಅಂದಿ ಅಲ್ಲ ಮಗನ, ಕಿತ್ಕೊಂಡ್ ತೋರಿಸ್ತೇವಿ ಹಿಂದೆ ಯಾರ್ದು ಉರಿತೈತಿ ನೋಡ್ಕೆ. ಬರ್ರಿ ಹೋಗನ್ ಬರ್ರಿ. ಏ ಮಾಲಿಕ, ರಾಜಕೀಯ ಎಂಬುದು ಹುಲಿಯ ಹಾಲಿತಂತೆ, ಅದನ್ನು ಕುಡಿದವನು ಬೇಕು ಮಗನ. ಇರಲಿ ಬಾಣ, ಮುಂದಿನ ಪ್ರವೇಶದಲ್ಲಿ ಆ ಮಾಳಿಂಗದಂದು ನೋಡಿಕೊಳ್ಳೋಣ. ಹರೀಶ್, ನಮ್ಮಿಬ್ಬರ ಪ್ರೀತಿ ಪ್ರೇಮ ಮುಂದುವರಿದು 1 ವರ್ಷ ಆಯ್ತು. ಇದುವರೆಗೂ ನಿಮ್ಮಣ್ಣನವರಿಗೆ ನಮ್ಮಿಬ್ಬರ ವಿಷಯವನ್ನು ಹೇಳಲೇ ಇಲ್ಲ. ಈಗಾಗಲೇ ನೀನು ದೊಡ್ಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದೀಯ. ಅಂದಹಾಗೆ ನಿಮ್ಮಣ್ಣನವರು ಹೇಳಿದಂತೆ ನೀನು ಬೇರೆ ಮದುವೆ ಆದ್ರೆ ನನ್ನ ಗತಿಯೇನು? ಪ್ರಿಯ, ನಾನು ನೀನು ಎಷ್ಟೋ ಬಹುದಿನಗಳಿಂದ ಮನಸ್ಸಾರೆ ಪ್ರೀತಿಸಿದ ಪ್ರೇಮಿಗಳು ಅಂದಾಗ ನನಗೆ ನೌಕರಿ ಸಿಕ್ಕಿತೆಂದು ಪ್ರೀತಿಸಿದವಳನ್ನು ಧಿಕ್ಕರಿಸಿ ಹೋಗುವ ದುರಂಕಾರಿ ನಾನಲ್ಲ. ಹಾಗಲ್ಲ ಹರೀಶ್, ತಂದೆ ತಾಯಿ ಇಲ್ಲದ ತಪ್ಪಲಿ ನಾನು. ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಪ್ರಾಣ ಅಂತ ನಂಬಿದವಳು ನಾವು. ನೀವೇನಾದರೂ ನನ್ನನ್ನು ದೂರಾಕರಿಸಿದ್ರೆ ನಿಜವಾಗಿ ನಾನು ಬದುಕೋದಿಲ್ಲ ಹರೀಶ್, ನಾನು ಬದುಕೋದಿಲ್ಲ. ಹುಚ್ಚಿ, ಈಗೇನಾಯ್ತು ಎಂದು ಈ ತರ ಮಾತನಾಡುತ್ತಿರುವೆ? ನನ್ನ ಅಣ್ಣಂದಿರು ಯಾವ ಕಾರಣಕ್ಕೂ ಈ ತಮ್ಮನ ಮಾತುಗಳನ್ನು ತಿರಸ್ಕಾರ ಮಾಡುವುದಿಲ್ಲ. ಒಂದು ವೇಳೆ ನನ್ನ ಅಣ್ಣಂದಿರ ಮೇಲೆ ನಿನಗೆ ನಂಬಿಕೆ ವಿಶ್ವಾಸವಿಲ್ಲದಿದ್ದರೆ ನಿನ್ನನ್ನು ರಿಜಿಸ್ಟರ್ ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಹರೀಶ್, ವಿಶ್ವಾಸ ಅಲ್ಲ ನೋಡಿ, ನನ್ನ ಮೊದಲನಾಗಿ ನನ್ನ ಹೃದಯವನ್ನ ಕದ್ದವರು ನೀವು. ಹಾಗೆ ನನ್ನ ಅಂತರಾಳದಿಂದ ಪ್ರೀತಿಯ ಬುನಾದಿ ನೀವು ಹಾಕಿರಬೇಕಾದ್ರೆ ಸದಾ ನಿಮ್ಮೊಳಾಗಿರ್ಬೇಕೆನ್ನೋದೇ ನನ್ನ ಆಸೆ ಹರೀಶ್. ಪ್ರಿಯ, ನಿನ್ನಾಸೆಗೆ ನಾನೆಂದು ಚಿರಋಣಿ. ನಮ್ಮಿಬ್ಬರ ಪ್ರೀತಿ ಪ್ರೇಮ ಹೀಗೆ ಇದ್ದರೆ ನಮ್ಮ ಮನೆಯಲ್ಲಿ ಆಗಸ ತುಂಬಿ ಅಮಾವಾಸ್ಯೆ ಕತ್ತಲು ಬೆಳೆದಿಂಗಳಾಗಬಹುದಂತ ಅನಿಸುತ್ತಿದೆ. ನೀನು ನಮ್ಮ ಮನೆಯಲ್ಲಿ ಹೊಂದಿಕೊಂಡು ಹೋಗಿದ್ದೆ ಆದರೆ ಈ ಸುಂದರವಾದ ಸಮಾಜದ ಕಣ್ಣಿಗೆ ವಜ್ರದಂತ ಹೊಳೆಯುವಲ್ಲಿ ಸಂದೇಹವಿಲ್ಲ. ನಿಜ ಹರೀಶ್, ನಿನ್ನ ಮಾತು ನಿಜ. ನಿಮ್ಮ ಅಣ್ಣನವರ ಛಲದಿಂದ ದೊಡ್ಡ ಅಧಿಕಾರಿ ಆಗಿದೆಯಾ. ಹಾಗೆ ಸಮಾಜದ ಕಣ್ಣಲ್ಲಿ ನೀನು ಎಷ್ಟೊಂದು ಹೊಳಿತಾ ಇದೆಯಾ ಗೊತ್ತಾ? ನಿನ್ನಂತೆ ನಾನು ಕಡ್ಲಿ ಬಟ್ಟಿ ಕಾಶಿಬಾಯಿಯಾಗಿ ಸತಿ ಸಾವಿತ್ರಿಯಾಗಿ ಈ ನಾಡಿನ ಗರತಿಯಾಗಿ ಒಂದು ಹೆಣ್ಣಾಗಿ ಬಾಳ್ತೀನಿ ಅಂತ ನಿಮಗೆ ನಾನು ಮಾತು ಕೊಡ್ತೀನಿ ಹರೀಶ, ನಿಮ್ಗೆ ನಾನು ಮಾತು ಕೊಡ್ತೀನಿ. ವಾ, ಮೆಚ್ಚಿದೆ ಪ್ರಿಯ ಈ ನಿನ್ನ ಮಾತುಗಳನ್ನು. ಸಿಟಿಯಲ್ಲಿ ಹುಟ್ಟಿದರೂ ಸೊಕ್ಕಿನ ಮಾತುಗಳನ್ನು ಧಿಕ್ಕರಿಸಿ ಈ ರೈತ ಕುಟುಂಬಕ್ಕೆ ಸೊಸೆಯಾಗಿ ನಿಮ್ಮ ಸಂಸಾರದ ಕಣ್ಣಾಗಿ ಬಾಳುತ್ತೇನೆಂದು ಹೇಳಿದೆಯಲ್ಲ, ಅಷ್ಟೇ ಸಾಕು. ನಾಳೆನೆ ನಮ್ಮಿಬ್ಬರ ಮದುವೆ. ಹರೀಶ್, ಈ ಮಾತು ನಿಜನಾ? ಪ್ರಿಯ, ನನ್ನಾಣೆ ನಿನ್ನಾಣೆ. ನಾನು ತೊಡುತ್ತಿರುವ ಈ ಪವಿತ್ರವಾದ ಕಾಕಿ ಬಟ್ಟೆ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಾಳೆನೆ ನಮ್ಮಿಬ್ಬರ ಮದುವೆ. ಹರೀಶ್, ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಎಷ್ಟೊಂದು ಸಂತೋಷ ಆಗ್ತಾ ಇದೆ. ಈ ಸೌಂದರ್ಯದ ಸೊಬಗಿನ ಹಕ್ಕಿ ನಾನಾಗಿ ಇಂಚರದ ಸಂಚಿನಲ್ಲಿ ಸಂಚರಿಸಿ ಸದಾ ನಿನ್ನನ್ನು ಬಿಗಿದಪ್ಪಿ ನಿಮ್ಮೊಳಾಗಿ ಸದಾ ಹಾಡಬೇಕೆನ್ನುವುದೇ ನನ್ನ ಆಸೆ ಹರೀಶ್. ನೋಡು ಪ್ರಿಯ, ಕಾಣುವರ ದೃಷ್ಟಿಗೆ ಸಾಮಾನ್ಯ ಹೆಣ್ಣು ನೀನಾಗಿ ಕಂಡರು ನನ್ನ ಮನಸ್ಸಿನ ಅರಮನೆಯ ಪಂಜರದ ಗಿಣಿ ನೀನು. ಕಂಡವರ ಕಣ್ಣಿಗೆ ಕಲ್ಲಿನಲ್ಲಿ ಕೆತ್ತಿದ ಶಿಲ್ಪೆಯಂತೆ ಕಂಡರು ಈ ಹರೇಸನ ಕಣ್ಣಿಗೆ ಸುಗಂಧ ಬೀರುವ ಶ್ರೀಗಂಧದ ಗೊಂಬೆ ನೀನು. 10 ಜನರ ದೃಷ್ಟಿಗೆ ನೀನು ಕಾಗೆಯಂತೆ ಕಂಡರು ನನ್ನ ಮನಸ್ಸಿನ ಅರಮನೆಯ ಕೋಗಿಲೆ ಕಂಟಕದ ದನಿ ನೀನು. ಹಾಡು ಚಿನ್ನ, ನಿನ್ನ ಮನ ಬಂದಂತೆ ಈ ನಿನ್ನ ಪ್ರಿಯಕರನನ್ನು ಅಪ್ಪಿ ಬಿಗದಪ್ಪಿ ಹಾಡು. ಹರೀಶ, ಇದೇನು ಹರೀಶ, ನನ್ನನ್ನು ವರ್ಣಿಸಿ ಮಾತನಾಡ್ತಾ ಇದ್ದೀರಲ್ಲ. ನಿಮ್ಮ ರಸಿಕತೆಯ ಮಾತುಗಳನ್ನು ಕೇಳಿ
ನಿಜವಾಗ್ಲೂ ನನ್ನ ಮನಸ್ಸು ಶಶಿ ಬದಲಾದಂತೆ ಬದಲಾಗಿ ಹೋಯಿತು. ನೋಡಿ, ನಾನು ನಿಮ್ಮ ತಾಳಕ್ಕೆ ತಕ್ಕಂತೆ ಖಂಡಿತ ನಾನು ಕುಡಿತೀನಿ. ಐ ಲವ್ ಯು ಹರೀಶ, ಐ ಲವ್ ಯು. ಭೂಮಿಗೆ ನೀನೆಂದಿಗೂ ನನ್ನ ಬಾವಿಗೆ ತುಂಬಿಗೆ ಕಂಗಳೇ ನೀನಾದರೆ ರಂಗದಲೂರು ಕನಸೇತಕ್ಕೆ ನೀ ಬಂದರೆ ಹೂ ಎಂದರೆ ಪ್ರೇಮೋತ್ಸವ ಬಾಳದಾರಿಗೆ ತುಂಬಿಗೆ ರವಿಭೂಮಿಗೆ ನೀನೆಂದಿಗೂ ನನ್ನ ಬಾಳಿಗೆ ಈ ಹಾಡಿಗೆ ನೂರರು ಆಸೆ ಈ ಜೀವಕ್ಕೆ ಪ್ರೇಮ ಗೀತೆ ಕೇಳಿಸೋತೆ ಮೌನಿಯಂತೆ ಮಾತು ಮಾತಿಗೆ ತುಂಬಿಗೆ ರವಿಭೂಮಿಗೆ ನೀನೆಂದಿಗೂ ನನ್ನ ಬಾಳಿಗೆ ಹರೀಶ್, ಬನ್ನಿ ಹೋಗೋಣ. ಪ್ರಿಯಾ, ನಾವು ಇಬ್ಬರು ಮದುವೆ ಮಾಡಿಕೊಂಡು ನಮ್ಮ ಊರಿಗೆ ಹೋಗೋಣ.